Hi guys, welcome back to Nikita Vlogs. And ಎಲ್ಲರಿಗೂ ಹ್ಯಾಪಿ ಫೆಸ್ಟಿವಲ್, ಹ್ಯಾಪಿ ಹಬ್ಬ. ಆ್ಯಂಡ್ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ವಿಶಿಂಗ್ ಯು ಆಲ್ ಹ್ಯಾಪಿ ಗೌರಿ ಹಬ್ಬ. ಆ್ಯಂಡ್ ನಾನು ಕೂಡ ಗೌರಿ ಕೂಡಿಸ್ತೀವಿ ಆ್ಯಂಡ್ ಅದರದ್ದು ಪ್ರಿಪ್ರೇಷನ್ಸ್ ಎಲ್ಲ ನಿನ್ನೆಯಿಂದನೇ ನಡೀತಿದೆ. ಅದ್ರದ್ದು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಎಲ್ಲೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ಆ್ಯಸ್ ಐ ವಾಸ್ ಔಟ್ ಆಫ್ ಟೈಮ್. ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡೋ ಮಧ್ಯದಲ್ಲಿ ಈಗ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈಗ ಆಲ್ರೆಡಿ ಎದ್ದು ಫ್ರೆಶ್ ಅಪ್ ಕೂಡ ಆಗಿದ್ದೀನಿ, ಎಲ್ಲ ರೆಡಿ ಕೂಡ ಆಗಿದೆ. ಆ್ಯಂಡ್ ಒಂದು ಸ್ವಲ್ಪ ದೇವ್ರ ಮನೆ ಸೆಟ್ ಮಾಡೋದಿದೆ. ಆ್ಯಂಡ್ ಲೆಟ್ ಮಿ ಶೋ ಯು ಮೈ ಔಟ್ಫಿಟ್. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್, ಅ ಸಿಂಪಲ್ ಕುರ್ತಾ. ಬನ್ನಿ, ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೀತಿದೆ, ಇನ್ನೂ ಆನ್ ಗೋಯಿಂಗ್ ಪ್ರಿಪ್ರೇಷನ್ಸ್ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ತಡ ಮಾಡೋದು ಬೇಡ, ಕಮ್ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಆ್ಯಂಡ್ ಗೈಸ್, ನಾನು ಅರ್ಧ ಕೆಲಸ ಪ್ರೀವಿಯಸ್ ನೈಟ್ ಮಾಡ್ಕೊಂಡಿದ್ದೆ. ತುಂಬಾ ಸುಲಭ ಆಯಿತು ಅಂತ ಹೇಳ್ಬೋದು. ಸ್ಯಾರಿ ಡ್ರೇಪ್ ಮಾಡೋಕ್ಕೂ ಅಷ್ಟೇ ತುಂಬಾ ಕಷ್ಟ ಆಗಿತ್ತು, ಒಬ್ಬಳೇ ಎಲ್ಲ ನೆರಿಗೆ ಇದ್ದು ಮಾಡೋಕ್ಕೆ. ಆ್ಯಂಡ್ ದೇವ್ರ ವಿಗ್ರಹ ಇಡೋಕ್ಕೂ ತುಂಬಾ ಸ್ಲಿಪ್ಪರಿ ಇತ್ತು, ತುಂಬಾ ನೀಟಾಗಿ ಕೂಡ್ತಿರ್ಲಿಲ್ಲ. ಆ್ಯಂಡ್ ನಮ್ಮ ಟ್ರಿಕ್ ಆಲ್ರೆಡಿ ನಿಮಗೆಲ್ಲ ಗೊತ್ತಲ್ಲ, ಇನ್ಸ್ಟಾಗ್ರಾಮ್ ನೋಡಿ ಆ ಪೇಪರ್ನ ಮಧ್ಯದಲ್ಲಿ ಇಟ್ಟು ಕಳ್ಸೋಕ್ಕೆ ಆಮೇಲೆ ಮುಖವಾಡ ಇಡ್ತಾಯಿದ್ರು. ಆ್ಯಂಡ್ ಅದನ್ನೇ ಹೆಂಗೋ ಅಡ್ಜಸ್ಟ್ ಮಾಡಿ ಫಾಲೋ ಮಾಡಿ ಹೆಂಗೋ ಸಮ ಮ್ಯಾನೇಜ್ ಮಾಡಿದೆ. ಆ್ಯಂಡ್ ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು 5:15 ಅಷ್ಟೊತ್ತಿಗೆ ಪೂಜೆ ಮಾಡಬೇಕು ಅಂದ್ಕೊಂಡೆ, ಬಟ್ ಸ್ಟಿಲ್ ಆಗಿಲ್ಲ. 6 ಗಂಟೆ ಆಯಿತು ಪೂಜೆ ಮಾಡೋ ಅಷ್ಟೊತ್ತಿಗೆ. ಎಲ್ಲ ಒಂದೊಂದೇ ಹೂವು ಜೋಡಿಸ್ಕೊಂಡು ಹೋಗಲಿ ಪರವಾಗಿಲ್ಲ, ಲೇಟಾದರೂ ಪರವಾಗಿಲ್ಲ, ಬಟ್ ನೀಟಾಗಿ ಮಾಡೋಣ ಅಂತ ಪ್ರತಿಯೊಂದೂ ಟೈಮ್ ತೊಗೊಂಡು ನೀಟಾಗಿ ಸಮಾಧಾನವಾಗಿ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಪ್ರತಿ ವರ್ಷ ಕೂಡ ಗೈಸ್ ಗೌರಿ ಹಬ್ಬ ಅಂದರೂ ಸಹ ನಾವು ಇದೇ ಥರ ಸೀರೆ ಉಡಿಸಿ, ಇಲ್ಲಾಂದರೆ ಅಟ್ಲೀಸ್ಟ್ ಸೀರೆನೇ ಫೋಲ್ಡ್ ಮಾಡೋರು ಗೌರಿಗೆ ಅಂತ ಇಡ್ತೀವಿ. ಬಟ್ ಈ ಸಲ ನಾನು ಈ ಥರನೇ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಉಡಿಸ್ಬೇಕು ಅಂತ ರೆಫರೆನ್ಸ್ ಫೋಟೋಸ್ ಇಟ್ಕೊಂಡಿದ್ದೆ. ಬಟ್ ಒಬ್ಬಳೇ ಮಾಡಬೇಕಾಗಿರೋ ಕಾರಣ ನಾನು ಏನು ಜಾಸ್ತಿ ಡಿಫ್ರೆಂಟಾಗಿ ಮಾಡೋಕ್ಕಾಗಿಲ್ಲ. ಬಟ್ ಆ್ಯಸ್ ಯೂಶ್ವಲ್ ನಾವು ಪ್ರತಿ ವರ್ಷ ಹೆಂಗೆ ಅವ್ರಿಗೆ ಸೀರೆ ಉಡಿಸ್ತೀವಿ, ಒಂದು ಡಬ್ಬ ಇಟ್ಟು ಡಬ್ಬ ಮೇಲೆ ಸ್ಯಾರಿ ಉಡಿಸಿ ಅದ್ರ ಮೇಲೆ ಪ್ಲೇಟ್ ಇಟ್ಟು ಪ್ಲೇಟ್ ಮೇಲೆ ಗೌರಿನ ಇಟ್ಟಿದ್ವಿ ಗ್ರಿಪ್ಪಿಗೆ ಅಂತ. ಆ್ಯಂಡ್ ಒಂದು ಕಡೆ ದೇವ್ರ ಮನೆಗೆಲ್ಲ ರೆಡಿ ಆಯಿತು, ಹೂವು ಕೂಡ ಹಾಕಾಯಿತು. ಬಟ್ ಏನು ಹೇಳಿ ಗೈಸ್, ದೇವ್ರ ಮನೆ ಕೆಲಸ ಅಂತೂ ಇಟ್ ವಿಲ್ ಟೇಕ್ ಸೋ ಲಾಂಗ್ ಟೈಮ್. ಎಷ್ಟೊತ್ತಾದರೂ ಮುಗಿಯಲ್ಲ. ನಾವು ಒಂದು ಹೂವು ಹಾಕೋದ್ರಿಂದ ಇಡ್ಬೋದು, ಅಥವಾ ಒಂದು ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರಾಚ್ ಕ್ಲೀನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಜೋಡಿಸ್ಕೊಡೋಕ್ಕೂ ಅಷ್ಟೇ ಸಿಕ್ಕಾಬಟ್ಟೆ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಈಗ ನೈವೇದ್ಯಕ್ಕೆ ಅಂತ ಒಬ್ಬಟ್ಟು ಕೂಡ ಮಾಡ್ಕೊತಿದ್ದೆ. ನೈಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಈಸಿ ಆಯಿತು. ಆ್ಯಂಡ್ ಇಲ್ಲಿ ನೈವೇದ್ಯಕ್ಕೆ ಅಂತ ಯೂಶ್ವಲಿ ನಾವೇ ತಿನ್ನೋದಾದ್ರೆ ನಾನು ಮಾಡ್ಕೊಂಡು ತಿನ್ಬೋದು, ಬಟ್ ಫಸ್ಟ್ ಟೈಮ್ ದೇವ್ರಿಗೆ ಅಂತ ಮಾಡ್ತಿದ್ದಿದ್ದು. ಆ್ಯಂಡ್ ಫಸ್ಟ್ ಒಬ್ಬಟ್ಟನ್ನೇ ದೇವ್ರಿಗೆ ಅಂತ ಎತ್ತಿಟ್ಟು ಕ್ವಿಕ್ಕಾಗಿ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆಲ್ಲ ಒಬ್ಬಟ್ಟು ಕೂಡ ಆಯಿತು. ಆ್ಯಂಡ್ ದೇವ್ರಿಗೂ 2 ಒಬ್ಬಟ್ಟು ಕೂಡ ಇಟ್ಟು ಪೂಜೆ ಮಾಡೋಕೆ ಆಮೇಲೆ ಶುರು ಮಾಡಿದ್ವಿ. ಒಬ್ಬಟ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಮೈಲ್ಡಾಗೆ, ತುಂಬ ಓವರ್ ಸ್ವೀಟು ಇರಲಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಕಡೆ ಒಬ್ಬಟ್ಟು ಕೂಡ ಆಗ್ತಿತ್ತು. ಆಲ್ಮೋಸ್ಟ್ ಒಬ್ಬಟ್ಟು ಕೂಡ ಆಯಿತು, ಬಿಕಾಸ್ 2 ಮಾತ್ರ ಮಾಡ್ಕೊಂಡು ಇನ್ನು ಬಾಕಿ ನಾವು ತಿನ್ನೋ ಟೈಮಲ್ಲಿ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಫಸ್ಟ್ ದೇವ್ರಿಗೆ ಇಡಬೇಕು, ದೇವ್ರಿಗೆ ಪೂಜೆ ಮಾಡಬೇಕು. ಅದಕ್ಕೆ ಫಸ್ಟ್ ದೇವ್ರಿಗೆ ಮಾತ್ರ ಮಾಡೋಣ, ಆಮೇಲೆ ನಾವು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡಿ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ 1.5 ಅವರ್ ಆಗೇ ಆಗುತ್ತೆ. ಆ್ಯಂಡ್ ದೇವ್ರಿಗೆ ಕೂಡ ಇಟ್ಟು ನೀವು ನೋಡ್ತಿರ್ಬೋದು, ದೇವ್ರಿಗೆ ಕೂಡ ಎತ್ಕೊಂಡು ಹೋಗಿ ಇಡ್ತಿದ್ದೆ. ಆ್ಯಂಡ್ ಗೈಸ್, ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಈ ಥರ ಒಬ್ಬಟ್ಟು ದೇವ್ರಿಗೆ ಅಂತ ಮಾಡೋದು, ಸ್ಪೆಷಲಿ ನಾವು ತಿನ್ನೋಕ್ಕೋಸ್ಕರ ನಾನೇ ಎಷ್ಟೊಂದು ಸಲ ಮಾಡ್ಕೊಂಡಿದ್ದೀನಿ. ಬಟ್ ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ನಾನೇ ದೇವ್ರಿಗೆ ಅಂತ ಮಾಡಿ ನೈವೇದ್ಯ ಗಿಟ್ಟಿ ಪ್ರತಿಯೊಂದೂ ರೆಡಿ ಮಾಡ್ತಿರೋದು. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಹೀಗೆಲ್ಲ ರೆಡಿ ಆಗಿದೆ, ಪೂಜೆಯನ್ನು ಮಾಡಬೇಕು. ಆ್ಯಂಡ್ ಪೂಜೆಯನ್ನು ಮಾಡಿದ್ರೆ ಇಟ್ಸ್ ಡನ್. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಈಗ ಆಲ್ರೆಡಿ 6:30 ಆಗ್ತಾ ಬರ್ತಿದೆ. ಕ್ವಿಕ್ಕಾಗಿ ಪೂಜೆ ಮಾಡೋದ್ಮೇಲೆ ಸಿಗ್ತೇನೆ. ಆ್ಯಂಡ್ ಗೈಸ್, ನಾನು ನೈವೇದ್ಯ ಇಟ್ಟಾದ್ಮೇಲೆ ಪೂಜೆ ಕೂಡ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವ್ರನ್ನ ಅಂತ. ಆ್ಯಂಡ್ ಈ ಸ್ಯಾರಿ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಹೇಳಿದ್ದು ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಈ ಸ್ಯಾರಿ ನಮ್ಮ ಆಲ್ರೆಡಿ ಗೌರಿಗಿಂತ ಹೊಸ ಸ್ಯಾರಿ ಇತ್ತು, ಬಟ್ ಸ್ಟಿಲ್ ಈ ಸ್ಯಾರಿ ನೋಡಿ ತುಂಬಾ ಇಷ್ಟಪಟ್ಟರು. ನೋಡಿದ ತಕ್ಷಣ ನಂಗೆ ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಲರ್ ಸಖತ್ತಾಗಿದೆ. ಈ ಕಲರ್ ನನ್ನ ಹತ್ರ ಇಲ್ಲ ಅಂತ ಆಬ್ವಿಯಸ್ಲಿ ಅಲ್ವಾ, ಹೆಣ್ಮಕ್ಳು ಅಂದಮೇಲೆ ಎಷ್ಟೇ ಸ್ಯಾರಿ ಇದ್ದರೂ ನನ್ನ ಹತ್ರ ಈ ಕಲರ್ ಇಲ್ಲ, ನನ್ನ ಹತ್ರ ಈ ಪ್ಯಾಟ್ರನ್ ಇಲ್ಲ ಅಂತ ಹೊಸ ಸೀರೆ ತೊಗೊಳ್ಳೋದೆ. ಆ್ಯಂಡ್ ಅಮ್ಮ ಕೂಡ ಈ ಥರ ಹೊಸ ಒಂದು ಸೀರೆ ತೊಗೊಂಡು ಇದೇ ಸೀರೆ ನಂಗೆ ಗೌರಿಗೂ ಕೂಡ ಇಟ್ವಿ. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ಯಾರಿ. ಕ್ಯಾಮ್ರಾಗೆ ಎಷ್ಟು ಜಸ್ಟಿಸ್ ಮಾಡ್ತಿದ್ಯೋ ಇಲ್ವೋ, ಬಟ್ ಆನ್ ಫೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ಯಾರಿ. ಆ್ಯಂಡ್ ತುಂಬ ಒಳ್ಳೆ ಕ್ವಾಲಿಟಿ ಆ್ಯಂಡ್ ತುಂಬ ಒಳ್ಳೆ ಕಲರ್ ಕೂಡ. ಆ್ಯಂಡ್ ಪೂಜೆ ಕೂಡ ಆಯಿತು.
ಎಲ್ಲರೂ ಮನೇಲಿ ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ನೈವೇದ್ಯ ಇಟ್ಟಿದ್ದೀನಿ, ಪ್ರಸಾದ ಎಲ್ಲ ಕೊಟ್ಟು. ನೀವು ನೋಡ್ತಿರ್ಬೋದು ದೇವ್ರ ಮನೆ ಎಷ್ಟು ಚೆನ್ನಾಗಿ, ಎಷ್ಟು ಪಾಸಿಟಿವ್ ಆಗಿರುತ್ತೆ. ಈ ಹಬ್ಬ ಬಂದ್ರೆ ಸಾಕು, ದೇವ್ರ ಮನೆಗೆ ಒಂದು ಕಳೆ ಅಂತ ಹೇಳ್ಬೋದು. ಪ್ರತಿ ದಿವಸ ಪೂಜೆ ಮಾಡ್ಬೋದು, ಬಟ್ ಸ್ಟಿಲ್ ಹಬ್ಬ ಅಂತ ಬಂದಾಗ ನಾವು ಅಷ್ಟು ಶ್ರದ್ಧೆಯಿಂದ ಪೂಜೆ ಮಾಡೋದಿದೆಯಲ್ಲ, ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ನೀವು ನೋಡಿ ಗೌರಿ ಎಷ್ಟು ಮುದ್ದಾಗಿದೆ. ಆಲ್ಮೋಸ್ಟ್ 10 ವರ್ಷ ಹಿಂದೆಯಿಂದ ಇಟ್ಕೊಬಂದಿರೋ ಗೌರಿ ನಾವು ನಮ್ಮ ಮನೇಲಿ. ಆ್ಯಂಡ್ ಪ್ರತಿ ವರ್ಷ ನಾವು ಪೂಜೆ ಮಾಡೋದೇ ಇದೆ ಗೌರಿಗೆ. ಆ್ಯಂಡ್ ಗೈಸ್ ಪೂಜೆ ಕೂಡ ಮುಗೀತು, ಎಲ್ಲ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಕ್ವಿಕ್ಕಾಗೆ ನಮ್ಮ ಎಲ್ಲಿ ಟೈಮ್ ಅಷ್ಟೊತ್ತಿಗೆ ಪೂಜೆ ಕೂಡ ಮಾಡಿದೆ. ಆ್ಯಂಡ್ ನೀವು ಅನ್ಕೋಬೋದು ನಾವು ಯಾಕೆ ಈ ಸಲ ಕೂಡ ಲಕ್ಷ್ಮೀ ಥರನೇ ಕೂರಿಸಿ ಸ್ಯಾರಿನ ಡ್ರೇಪ್ ಮಾಡಿದ್ದೀವಿ ಅಂತ. ದಿಸ್ ಈಸ್ ನಾವು ಹೆಂಗೆ ಫಾಲೋ ಮಾಡ್ತೀವಿ ಅಂತ. ಆ್ಯಂಡ್ ಈ ಗೌರಿನ ಆಲ್ಮೋಸ್ಟ್ ನಂಗೆ ಗೊತ್ತಿರೋ ಪ್ರಕಾರ 10 ಇಯರ್ಸಿಂದ ನಮ್ಮ ಮನೇಲಿ ಇಟ್ಕೊಂಡು ಇದೇ ಗೌರಿ ನಾವು ಪ್ರತಿ ವರ್ಷ ಪೂಜೆ ಮಾಡೋದು. ಆ್ಯಂಡ್ ಐ ಆಮ್ ನಾಟ್ ಶ್ಯೂರ್ ಎಷ್ಟು ವರ್ಷದಿಂದ ನಾವು ಈ ಗೌರಿ ನೆಟ್ಟಿದ್ದೀವಿ ಅಂತ. ನಾವು ಎಷ್ಟು ವರ್ಷದಿಂದ ಈ ಗೌರಿ ನೆಟ್ಟಿರೋದು? 18 10 ಅಂದ್ಕೊಂಡೆ. ಇಲ್ಲ ಜಾಸ್ತಿ, ನಾನು ಆ ಮನೆಯಲ್ಲೇ ಬಟ್ 2 ವರ್ಷ 1 ವರ್ಷ ನಾವಾಗಿಂದ. ಬಟ್ ಯಾರೂ ಗೌರಿ ಇಟ್ಟು ಪೂಜೆ ಮಾಡಲ್ಲ ಅಲ್ವಾ ಈ ಹಬ್ಬಕ್ಕೆ? ಈ ಥರ ಗಣೇಶ ಜೊತೆ ಗೌರಿ ತೊಗೊಬರೋದು ಯೂಶಲಿ. ಅದು ಇವತ್ತು ನಾವು ಗೌರಿ ಹಬ್ಬ ಮಾಡ್ತಾನೆ ಇದ್ದೀವಲ್ವಾ, ಅವತ್ತಿಂದ ನಾವು ಗೌರಿ ಹಬ್ಬ ಮಾಡ್ಕೊಂಡು ಬರ್ತಾ ಇದ್ದೀವಲ್ಲ, ಅದಕ್ಕೆ ನಾವು ಗೌರಿ ಮನೆಯಲ್ಲೇ ಇಟ್ಕೊಂಡು ಇದನ್ನ ಪೂಜೆ ಮಾಡ್ತೀವಿ. ತಿರ್ಗಾ ಗಣೇಶನ ಜೊತೆ ಒಂದು ಪುಟ್ಟ ಗೌರಿ ತೊಗೊಂಬಂದು ಅದನ್ನು ಇದು ಮಾಡ್ತೀವಿ. ಆ್ಯಂಡ್ ಇವತ್ತು ಪೂರ್ತಿ ಪೂಜೆ ಎಲ್ಲ ನಾನೇ ಮಾಡಿದ್ದೆ, ಏನು ಅನಿಸ್ತು? ತುಂಬ ಖುಷಿ ಆಯಿತು. ಆ್ಯಂಡ್ ಗೈಸ್ ನಿನ್ನೆಯಿಂದ ಒಂಚೂರು ರೆಸ್ಟ್ ಇಲ್ಲದೆ ಪ್ರತಿಯೊಂದು ಫ್ರಮ್ ಸ್ಕ್ರ್ಯಾಚ್ ನಾನೇ ಮಾಡಿದ್ದು. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಒಬ್ಬಟ್ಟು ಕೂಡ ನಾನೇ ಫಸ್ಟು ತಟ್ಟಿ ದೇವ್ರು ಕೂಡ ಇಟ್ಟೆ. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಈಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಆ್ಯಂಡ್ ಹಬ್ಬ ದಿವಸನೂ ಮ್ಯಾಗಿ ಮಾಡ್ಕೊಂಡು ತಿಂತಿದ್ದೀನಿ ಅಂತ ಅದಕ್ಕೆ ಒಂದು ಸ್ವಲ್ಪ ಕೇಳಲಿದೆ, ಬೈದರು. ಆ್ಯಂಡ್ ನಂಗೆ ಮ್ಯಾಗಿ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ವಾಟ್ ಎವರ್ ಎಷ್ಟೇ ಅಂದರೆ ತಿನ್ನಬಾರ್ದು ಅಂತ, ಬಟ್ ಐ ಲವ್ ಮ್ಯಾಗಿ. ನಂಗೆ ಮ್ಯಾಗಿ ಇಸ್ ಮ್ಯಾಂಡೇಟರಿ. ಆ್ಯಂಡ್ ಇಲ್ಲಿ ಮ್ಯಾಗಿ ಕೂಡ ಮಾಡ್ಕೊತಿದ್ದೀನಿ. ಆ್ಯಂಡ್ ಒಬ್ಬಟ್ಟಿಗೆ ಕೂಡ ಎಲ್ಲ ರೆಡಿ ಇದೆ. ನಾನು ಆ್ಯಕ್ಚುಲಿ ಒಬ್ಬಟ್ಟು ನಾಳೆ ಮಾಡ್ತಾರೆ ಅಂದ್ಕೊಂಡೆ, ಬಟ್ ಇವತ್ತೇ ಮಾಡ್ತಿದ್ದಾರೆ. ಆ್ಯಂಡ್ ದಿಸ್ ಈಸ್ ಒಬ್ಬಟ್ಟು ಸಾರು. ಆ್ಯಂಡ್ ಇದು ನಮ್ಮಲ್ಲಿ ತುಂಬಾ ಖರ್ಚಾಗೋಂಥದ್ದು ಒಂದಂದರೆ ಒಬ್ಬಟ್ಟು ಸಾರು. ಆ್ಯಂಡ್ ಇಲ್ಲಿ ಮ್ಯಾಗಿ ಕೂಡ ರೆಡಿ ಆಗ್ತಿದೆ, ಮ್ಯಾಗಿ ಮಾಡ್ಕೊಂಡು ತಿನ್ನೋದೆ. ಇಲ್ಲಪ್ಪ ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಇದು ನೋಡಿದ್ರೆ ಹಬ್ಬ ಮಾಡಿ ಒಬ್ಬಟ್ಟಿದ್ರು ಸಹ ಮ್ಯಾಗಿ ಮಾಡ್ಕೊಂಡು ತಿಂತಾಯಿದ್ದೀನಿ. ನನಗೆ ಅನಿಸುತ್ತೆ ವಾಸ್ ದಿಸ್ ನೆಸೆಸರಿ ಅಂತ. ಬಟ್ ನಾನು ಮನೇಲಿದ್ದಾಗ ತುಂಬಾ ಕಮ್ಮಿ ಈ ಥರ ಬಿರಿಯಾನಿ ಮ್ಯಾಗಿ ತಿನ್ನೋದು. ಎಷ್ಟೊತ್ತೇ ಆಗಲಿ, ಒಂದು ಇಫ್ ಐ ಆಮ್ ಕಮಿಂಗ್ ಫ್ರಮ್ ಮಿಡ್ ನೈಟ್ ಶಿಫ್ಟ್, ನಾನು ಅಷ್ಟೊತ್ತಲ್ಲಿ ಕೂಡ ಆನಿಯನ್ ಟೊಮೆಟೊ ಎಲ್ಲ ವೆಜಿಟೇಬಲ್ಸ್ನ ಚಾಪ್ ಮಾಡೇ ಹಾಕೊಂಡು ತಿನ್ನೋದು. ಬಟ್ ಇವತ್ತು ಏನಕ್ಕೆ ಗೊತ್ತಿಲ್ಲ, ಆಲ್ ಆಫ್ ಅ ಸಡನ್ ಪ್ಲೇನ್ ಮ್ಯಾಗಿ ತಿನ್ನಬೇಕು ಅನಿಸ್ತು. ಇಟ್ಸ್ ಆಲ್ ಬಿಕಾಸ್ ಆಫ್ ಇನ್ಸ್ಟಾಗ್ರಾಮ್ ಗೈಸ್. ಸುಮ್ಮನೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದೆ, ಅಲ್ಲಿ ಯಾರೋ ಮ್ಯಾಗಿ ಮಾಡ್ತಿದ್ದಿದ್ದು ವೀಡಿಯೋ ಹಾಕೋರು. ಅದು ನೋಡಿದ ತಕ್ಷಣ ಐ ಜಸ್ಟ್ ಫೆಲ್ಟ್ ಲೈಕ್ ಈಟಿಂಗ್ ಮ್ಯಾಗಿ. ಹಬ್ಬ ಆದರೂ ಪರವಾಗಿಲ್ಲ, ಹಬ್ಬ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಮ್ಯಾಗಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಆ್ಯಂಡ್ ನೀವು ಇದೇ ಥರನ ಹಬ್ಬದಲ್ಲಿ ಏನೇ ಇದ್ರೂ, ಎಷ್ಟೇ ಸ್ಪೆಷಲ್ ಊಟ ಇದ್ರೂ, ಯು ಕ್ರೇವ್ ಫಾರ್ ಸಚ್ ಸಿಲಿ ಥಿಂಗ್ಸ್. ನೋಡಿ ಗೈಸ್, ದಿಸ್ ಈಸ್ ಅನ್ಸಾಲ್ವೆಬಲ್ ನ್ಯೂಸ್. ಧರ್ಮಸ್ಥಳದು ಯಾರು ಸತ್ಯ ಯಾರು ಸುಳ್ಳು ಏನೂ ಗೊತ್ತಾಗ್ತಾಯಿಲ್ಲ ಇಲ್ಲಿ. ಸಮ್ಟೈಮ್ಸ್ ವಿ ಫೀಲ್ ಇಲ್ಲ ದೂತ ಕರೆಕ್ಟು ಅಂತ ಸ್ಟಾರ್ಟಿಂಗಲ್ಲಿ ತುಂಬಾ ಫೀಲ್ ಆಯಿತು. ಇಷ್ಟು ವರ್ಷ ನಾವು ನಂಬ್ಕೊಬಂದಿದ್ದು ಧರ್ಮಸ್ಥಳ ದೇವಸ್ಥಾನದ ಮೇಲೆ ಆ ಒಂದು AI ವಿಡಿಯೋಯಿಂದ ನಾವೆಲ್ಲ ಡೌಟ್ ಪಟ್ವಿ. ಈಗಲೂ ಯಾರು ಸತ್ಯ ಯಾರು ಸುಳ್ಳು ಅಂತ ವಿ ರಿಯಲಿ ಡೋಂಟ್ ನೋ. CID ತನಿಖೆ ಆಗ್ತಿದೆ, ಏನಾಗುತ್ತೆ ರಿಸಲ್ಟ್ಸ್ ಏನು ಅಂತ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಸಮ್ಟೈಮ್ಸ್ ಅನ್ಸುತ್ತೆ ವಿ ಆರ್ ನಾಟ್ ಏಬಲ್ ಟು ಜಡ್ಜ್ ಎನಿಥಿಂಗ್ ಈ ಮ್ಯಾಟ್ರಲ್ಲಿ. ಯಾವುದು ಏನು ಅಂತ ಕರೆಕ್ಟಾಗಿ ಏನೂ ಗೊತ್ತಾಗ್ತಾಯಿಲ್ಲ ನಮಗೆ ಅಂತಲೇ. ಎಷ್ಟೊಂದು ವ್ಯೂವರ್ಸ್ಗೆ ಏನೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಅಲ್ಲಿ ಬಟ್ ಈ ಸ್ಟೋರಿ ನೋಡಿದ್ರೆ ಗೊತ್ತಾಗ್ತಿದೆ ತುಂಬಾ ಒಳ ರಹಸ್ಯ ತುಂಬ ಇದೆ ಅಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ. ವಿಲ್ ಜಸ್ಟ್ ಲೀವ್ ಇಟ್ ಟು ಗಾಡ್. ನಿಜ ತಪ್ಪು ಮಾಡಿರೋರ್ಗಂತೂ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸರಿ ಏನು ಆ್ಯಂಡ್ ಗೈಸ್ ನಂಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಈ ಥರ ಮಾಡ್ತೀರೋ ಅಥವಾ ನಾನು ಒಬ್ಬಳೇನ ಅಂತ.
ಯಾವತ್ತೇ ಆಗಲಿ ನಮ್ಮಲ್ಲಿ ಒಬ್ಬಟ್ಟು ಮಾಡಿದಾಗ ಒಬ್ಬಟ್ಟೂರ್ನ ಈ ಥರ ತೊಗೊಂಡು ತಿನ್ನೋದಂತೂ ನಂಗೆ ಒಂದು ಅಭ್ಯಾಸ, ಚಿಕ್ಕವಳಿಂದನೂ ಅಷ್ಟೇ. ಏನೋ ಗೊತ್ತಿಲ್ಲ, ಒಬ್ಬಟ್ಟಿಗಿಂತ ನನಗೆ ಈ ಊರ್ನೇ ಸಖತ್ತು ಟೇಸ್ಟಿ ಅನಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಾಗಲಿ ಆ್ಯಂಡ್ ಮುದ್ದೆ ಕಟ್ಟುವಾಗೂ ಅಷ್ಟೇ, ಮುದ್ದೆನ ಉಪ್ಪು ಮೆಣಸು ಹಾಕಿ ತಿನ್ನೋದಾಗಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ. ಚಿತ್ರಾನ್ನ ಕೇಳಿ. ಹೌದು, ಎಲ್ಲರೂ ಮನೆಗೆ ಯಾವ್ದು ಪ್ಯಾಕ್ ಮಾಡ್ತೀವಿ ಇವಾಗ? ಡಬ್ಬ ಇಲ್ಲ, ಅದೇ ಅದು ಚಪಾತಿ ರೋಲಿಂಗ್ ಪ್ಯಾಕೆಟ್. ಹಾಂ, ನಾನು ಆಫೀಸ್ಗೆ ಕೊಡಲಿ, ಅದೇ ಯೋಚಿಸ್ತಾರೆ. ಆಫೀಸ್ಗೆ ಸಪ್ರೇಟ್ ಬಾಕ್ಸ್ಗಳು ಹಾಕು. ಎಷ್ಟು ಕೆ ಜಿ ಹಾಕಿದ್ದು? 1 kg? 1 kg? 1 kg ಸಾಕಾಗುತ್ತಾ? 2 kg? ಆ್ಯಂಡ್ ಇಲ್ಲಿ ಒಬ್ಬಟ್ಟೆಲ್ಲ ತರ್ತಿದ್ರು, ಎಲ್ಲರಿಗೂ ಕೊಡಬೇಕು ಅಂತ. ಆ್ಯಂಡ್ ನಾನು ಕೂಡ ಅದೇ ಗ್ಯಾಪಲ್ಲಿ ಊಟ ಕೂಡ ಮಾಡಿ ಮುಗಿಸ್ಕೊಂಡೆ. ಆ್ಯಂಡ್ ಒಬ್ಬಟ್ಟು, ಒಂದು ಸ್ವಲ್ಪ ತುಪ್ಪ ಆ್ಯಂಡ್ ಸ್ವಲ್ಪ ಕಾಳುಗೊಜ್ಜು. ಗೊತ್ತು ಕೆಲವರು ಈ ಕಾನ್ಸೆಪ್ಟೇ ಇಲ್ಲ ಅಂತ, ಯಾಕಂದರೆ ಕಾಳುಗೊಜ್ಜಲ್ಲೆಲ್ಲ ತಿನ್ನೋದೇ ಇಲ್ಲ, ಕೆಲವ್ರು ಕಾಯಲ್ಲಿ ತಿಂತಾರೆ. ಬಟ್ ಕಾಳುಗೊಜ್ಜು ಏನಾದರೆ ತುಂಬಾ ಸ್ವೀಟ್ ಒಂಥರ ಆಗಬಾರ್ದು ಅಂತ ಸುಮ್ಮನೆ ಒಂದು ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ತಿನ್ನೋದು. ಆ್ಯಂಡ್ ಎಷ್ಟೊಂದು ಜನ ಕಾಯಲ್ಲಿ ತಿಂತಾರೆ, ಎಷ್ಟೊಂದು ಜನ ಬರೀ ಹಾಲಲ್ಲಿ ಕೂಡ ತಿಂತಾರೆ. ಬಟ್ ಬರೀ ಹಾಲಲ್ಲಂತೂ ಐ ರಿಯಲಿ ಡೋಂಟ್ ಲೈಕ್. ಒಂದು ಪಕ್ಷ ಕಾಯಲ್ಲಿ ತಿನ್ಬೋದು, ಬಟ್ ಬರೀ ಹಾಲಲ್ಲಂತೂ ಸಾಧ್ಯನೇ ಇಲ್ಲ. ಆ್ಯಂಡ್ ಸ್ವಲ್ಪ ಚಿತ್ರಾನ್ನ ಕೂಡ ಮಾಡಿದರು. ಪಲಾವ್ ಮಾಡಬೇಕು ಅಂದ್ಕೊಂಡು, ಬಟ್ ಶಾರ್ಟ್ ಆಫ್ ಟೈಮ್ ಬರೀ ಕಾಳುಗೊಜ್ಜು, ಒಬ್ಬಟ್ಟು ಆ್ಯಂಡ್ ಚಿತ್ರಾನ್ನ ಮಾಡಿದ್ದಿದ್ದು, ಜೊತೆಗೆ ಒಬ್ಬಟ್ಟು ಸಾರು ಅನ್ನ ಇತ್ತು. ಆ್ಯಂಡ್ ಇಲ್ಲಿ ಎಲ್ಲರ ಮನೆಗೂ ಅಷ್ಟೇ, ಎಲ್ಲ ನನ್ನ ಕಸಿನ್ಸ್ ಮನೆಗೂ ಒಬ್ಬಟ್ಟು ಕೂಡ ಪ್ಯಾಕ್ ಮಾಡ್ತಿದ್ವಿ, ಎಲ್ಲರಿಗೂ ಕೊಡಬೇಕು ಅಂತ. ಆ್ಯಂಡ್ ನಾನು ಆಫೀಸಿಗೆ ತೊಗೊಂಡು ಹೋಗ್ಬೇಕಾಗಿತ್ತು, ಆ್ಯಂಡ್ ಆಫೀಸ್ಗೂ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದೆ. ಈಗ ಹಬ್ಬ ಟೈಮ್ ಅಂದರೆ ನಾವು ನಮ್ಮ ಕಸಿನ್ಸ್ ಹೆಂಗೆ ಅಂದರೆ, ಯೂಶ್ವಲಿ ಅವ್ರ ಮನೇಲಿ ಏನು ಮಾಡಿರ್ತಾರೆ ನಮ್ಗೆ ಕೊಡ್ತಾರೆ. ಏನೋ ಸ್ಪೆಷಲ್ ಇದ್ದರೆ ನಾವು ಅಷ್ಟೇ ನಮ್ಮ ಮನೇಲಿ ಏನು ಸ್ಪೆಷಲ್ ಮಾಡಿರ್ತೀವಿ ಅವ್ರ ಮನೆಗೆ ಕೊಡ್ತೀವಿ, ಇನ್ ಕೇಸ್ ಅವ್ರ ಮನೇಲಿ ಮಾಡಿಲ್ಲ ಅಂದರೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಗುಡ್ ಥಿಂಗ್ ಅಂತ ಅನಿಸುತ್ತೆ. ಈಗಿನ ಜನ್ರೇಷನ್ಲೂ ಕೂಡ ಈ ಥರ ಎಲ್ಲ ಫಾಲೋ ಮಾಡೋದು, ಇದು ನೋಡಿ ನಾವು ಎಷ್ಟೊಂದಿದೆ ಕಲಿಯೋದು. ಬಿಕಾಸ್ ನಮ್ಮ ಜನ್ರೇಷನ್ ಮುಂದೆ ನಾವು ಇದನ್ನೆಲ್ಲ ಮಾಡ್ತೀವೋ ಇಲ್ಲೋ. ಬಿಕಾಸ್ ಈ ಥರ ಒಬ್ಬಟ್ಟು ಮಾಡಿದೆ, ಫಸ್ಟ್ ಆಫ್ ಆಲ್ ಈ ಒಬ್ಬಟ್ಟು ಮಾಡಬೇಕಾದ್ರೆ 2 ಡೇಸಿಂದ ಪ್ರಿಪ್ರೇಷನ್ ಆಗಬೇಕು, ಕಾಯಿ ತುರಿಬೇಕು, ಅದು ಇದು ಅಂತ. ಅದೇ ನಾನೆಲ್ಲ ಅಮ್ಮ ಹತ್ರ ಹೇಳ್ಕೊಂಡು ರೇಗಿಸ್ತಿದ್ದೆ. ಇದೆಲ್ಲ ನಿಮ್ಮ ಜನ್ರೇಷನಲ್ಲಿ ಲಾಸ್ಟ್ ಅನ್ಸುತ್ತೆ ಪ್ರಾಬಬ್ಲಿ, ನಮಗೆಲ್ಲ ಇವಾಗ ಏನಿಲ್ಲ, ಹಿಂಗಿದ್ರು ಪ್ರಿಸರ್ವ್ಡ್ ಫುಡ್ ಸಿಗುತ್ತೆ ಅಂತ ರೇಗಿಸ್ತಿದ್ದೆ. ಬಟ್ ಏನೇ ಪ್ರಿಸರ್ವ್ಡ್ ಫುಡ್ಸ್ ಇರ್ಬೋದು, ಬಟ್ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ರುಚಿ ಇನ್ನೊಂದು ಎಲ್ಲೂ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಸ್ಟೀಲ್ ಬಾಕ್ಸಲ್ಲಿ ಹಾಕಿದ್ರೆ ಬೇಗ ಎಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಈ ಥರ ಪೇಪರ್ ಕೂಡ ಹಾಕಿ ಇಡ್ತಿದ್ದೆ, ವಾಟರ್ ಪೇಪರ್ ಹಾಕಿ, ಸೊ ದಟ್ ಅದು ಹಬೆ ಬಿಡಲ್ಲ ಅಂತ. ಆ್ಯಂಡ್ ಪಾಪ ನಮ್ಮ ಅಮ್ಮ ಅಂತೂ ಆಲ್ಮೋಸ್ಟ್ 3 to 4 hours ನಿಂತು ಕಂಟಿನ್ಯೂಸ್ ಒಬ್ಬಟ್ಟು ತಟ್ಟಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಎಲ್ಲರಿಗೂ ಒಂದೇ ಸಲ ಎಲ್ಲ ಮಾಡಿ ಆಮೇಲೆ ರೆಸ್ಟ್ ಮಾಡ್ತೀನಿ ಅಂದರು. ಆಮೇಲೆ ಕೊನೆಗೂ ಎಲ್ಲ ಫೈನಲಿ ಒಬ್ಬಟ್ಟು ಮುಗೀತು. ಒಬ್ಬಟ್ಟು ಮುಗಿ ಎಲ್ಲರಿಗೂ ಪ್ಯಾಕ್ ಕೂಡ ಆಯಿತು. ಆ್ಯಂಡ್ ನಾವಿಲ್ಲಿ ಗಣೇಶ ಕೂರಿಸ್ಬೇಕಲ್ಲ ಅಂದ್ಬಿಟ್ಟು ಪ್ರೀವಿಯಸ್ ಡೇನೇ ಗಣೇಶ ಕೂಡ ತರಕ್ಕೆ ಹೋದ್ವಿ. ಸ್ವಲ್ಪ ತಟ್ಟೆಗೆ ಹಾಕಿ ಮತ್ತು ಬಿಳಿ ಬಟ್ಟೆನೇ ಎತ್ಕೊಂಡು ಹೋಗ್ಬೇಕು, ಗಣೇಶ ಮಖನ ಮುಚ್ಕೊಂಡು ಬರಬೇಕು ಅಂತ ಹೇಳಿದ ಕಾರಣಕ್ಕೆ ಬಿಳಿ ಬಟ್ಟೆನೇ ಎತ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ನಾವು 1-2 ಅಂಗಡಿ ನೋಡಿದ್ವಿ, ಬಟ್ ಅಲ್ಲೆಲ್ಲೂ ನಮ್ಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಆ್ಯಂಡ್ 3rd ಅಂಗಡಿಯಲ್ಲಿ ನಮಗೆ ನೋಡಿದೆ ಫಸ್ಟ್ ಗಣೇಶನ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅದೇ ಇರಲಿ, ಚಿಕ್ಕದಾಗಿದ್ರು ಪುಟ್ಟದಾಗಿದ್ರು ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಅದೇ ಗಣೇಶನ ತೊಗೊಂಡ್ವಿ. ಆ್ಯಂಡ್ ಅಲ್ಲೇ ಒಂದು ಚಿಕ್ಕ ಗೌರಿ ಕೂಡ ತೊಗೊಂಡ್ವಿ. ನಾವು ಮನೇಲಿ ಗೌರಿ ಇಟ್ಟಿದ್ರು ಕೂಡ ನಾವು ವಾಪಸ್ ಒಂದು ಚಿಕ್ಕ ಗೌರಿ ತೊಗೊಬಂದ್ವಿ, ಬಿಕಾಸ್ ಗಣೇಶ ಒಂದೇ ತರಬಾರ್ದು ಅಂತ. ಆ್ಯಂಡ್ ಇಲ್ಲಿ ನಮ್ಮನೆ ಗಣೇಶನ ಇಟ್ಕೊಂಡು ನಿಂತಿದ್ದ. ಮನೆಗೆ ಕರ್ಕೊಂಡು ಆರತಿ ಎಲ್ಲ ಮಾಡಿ ಅವ್ನ ಕಾಲೆಲ್ಲ ತೊಳೆದು, ಆ್ಯಕ್ಚುಲಿ ಅವಳು ಗಣೇಶ ಹಬ್ಬ ಮಾಡೋಕ್ಕೆ ಕಾರಣನೇ ನನ್ನ ತಮ್ಮ ಅಂತ ಹೇಳ್ಬೋದು. ನಮ್ಮನೆಗೆ ಒಂದು ಗಂಡು ಮಗು ಹುಟ್ಟಲಿ ಅಂತ ನಮ್ಮಮ್ಮ ಬೇಡ್ಕೊಂಡು ಗಣೇಶ ಹಬ್ಬ ಸ್ಟಾರ್ಟ್ ಮಾಡಿದ್ದು ಅಂತಾರೆ ಯಾವಾಗೂ. ಆ್ಯಂಡ್ ಇಲ್ಲಿವರೆಗೂ ಅದು ಫಾಲೋ ಆಗ್ತಾ ಬರ್ತಿದೆ. ಆ್ಯಂಡ್ ಗಣೇಶಗೂ ಕೂಡ ಆರತಿ ಎತ್ತಿ, ಬಿಕಾಸ್ ಈಚೆಗೆಯಿಂದ ಬರುವಾಗ ದೃಷ್ಟಿ ಆಗಿರುತ್ತೆ, ಇದನ್ನು ಮಾಡ್ಕೊಬರ್ಬೇಕು ಅಂತ ನಮ್ಮ ಹೇಳಿ ಕರ್ನಾಗ ಅವ್ರ ಮಾತನ್ನ ಫಾಲೋ ಮಾಡಿ ಗಣೇಶಗೂ ಆರತಿ ಎತ್ತಿ ಒಳಗೆ ಕರ್ಕೊಂಡ್ವಿ. ಆ್ಯಂಡ್ ಗೈಸ್, ನೀವೆಲ್ಲ ನೋಡಿದ್ರಿ, ನಾವು ಗಣೇಶ ಕೂಡ ತೊಗೊಬಂದು ಆಲ್ರೆಡಿ ಮನೇಲಿ ಇಟ್ಟಿದ್ದೀವಿ. ನಾಳೆ ಗಣೇಶನ ಕೂಡ ಕೂರಿಸಿ ಪೂಜೆ ಮಾಡಬೇಕು. ಆ್ಯಂಡ್ ಇವಾಗ ಸಂಜೆ ಪೂಜೆ ಕೂಡ ಆಯಿತು. ಆ್ಯಂಡ್ ಔಟ್ಫಿಟ್ ಕೂಡ ಚೇಂಜ್ ಆಯಿತು, ನೀವು ನೋಡ್ತಿರ್ಬೋದು. ದಿಸ್ ಈಸ್ ಮೈ ಔಟ್ಫಿಟ್. ಆ್ಯಂಡ್ ಇವಾಗ ಆಫೀಸಿಗೆ ಕೂಡ ಹೊರಡಬೇಕು. ಆಲ್ರೆಡಿ 8 o'clock ಆಗ್ತಿದೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಗಣೇಶ ಹಬ್ಬ ವ್ಲಾಗ್ ಕೂಡ ಬರುತ್ತೆ. ಆ್ಯಂಡ್ ಬಿಕಾಸ್ 2 different ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ.
ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.